ನೀವು ಕಬಡ್ಡಿ ನ್ಯಾಷನಲ್ ಇಲ್ಲ ಮೇಡಮ್, ನಾನು ಡಿಸ್ಟಿಕ್ವರೆಗೂ ಹೋದ್ವಿ. ಆಮೇಲೆ ನಮಗೆ ಗೊತ್ತಿಲ್ಲ, ಆವಾಗೆಲ್ಲ ಇಷ್ಟೊಂದು ಮೀಡಿಯಾ ಎಲ್ಲ ಇರಲಿಲ್ಲ, ಮತ್ತು ಇಷ್ಟು ಪ್ರೋತ್ಸಾಹ ಇರಲಿಲ್ಲ. ನಮ್ಮ ಪಿ ಟಿ ಮಾಸ್ಟ್ರಿಗೂ ಇಷ್ಟೊಂದು ಇದೆಲ್ಲ ಗೊತ್ತಿರಲಿಲ್ಲ. ಅವರು ಹಾಗೆ ನಮ್ಗೆ ಅಷ್ಟೇ ಅಲ್ಲಿ SLCಗೆ ನಮ್ದು ಅಷ್ಟೇ ಕ್ಲೋಸ್ ಆಗೋಯ್ತು. ಆಮೇಲೆ ಎಲ್ಲಿಗೆ ಹೋಗ್ಬೇಕು, ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಅದು ಹಾಗೆ ಬಿಟ್ಬಿಟ್ವಿ. ಅಂದ್ರೆ ಅಪ್ಪ ಕಬಡ್ಡಿ ಪ್ಲೇಯರು, ಮಗಳು ಟೆನ್ನಿಸ್ ಪ್ಲೇಯರ್. ಚೆನ್ನಾಗಿದೆಲ್ಲ ಕಾಂಬಿನೇಷನ್. ಹಾಗಾದ್ರೆ ಅದಕ್ಕೆ ನಿಮ್ಮ ಮಸಲ್ಸು ಬಾಡಿ ಎಲ್ಲ ಇನ್ನೂ ಫಿಟ್ ಆಗಿರೋದು. ನಿಮ್ದು ಬೇಸಿಕಲಿ ಯಾವ ಊರು ಸರ್? ಬೆಂಗಳೂರು ಮೇಡಮ್. ನಾವು ಆ್ಯಕ್ಚುಲಿ ಬನಶಂಕರಿ ಥರ್ಡ್ ಸ್ಟೇಜ್ ಹೊಸಕೆರೆಹಳ್ಳಿ ಅಂತ, ಅಲ್ಲೇ ನಾವು ಇದ್ದೀವಿ. ಆ್ಯಕ್ಚುಲಿ ನಾವು ಚಾಮರಾಜಪೇಟೆಯಲ್ಲಿ ಇದ್ದಿದ್ದು, ಊಟಿ ಬೆಳೆದಿದ್ದೆಲ್ಲ ಚಾಮರಾಜಪೇಟೆಯಲ್ಲಿ. ಅಲ್ಲಿಂದ ಬನಶಂಕರಿಗೆ ಹೋದ್ವಿ, ಹೊಸಕೆರೆಹಳ್ಳಿ. ಅಲ್ಲಿಂದ ಮತ್ತೆ ಮಗಳಿಗೋಸ್ಕರನೇ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಇಲ್ಲಿಗೆ ಮಾಡ್ತಾ ಇದ್ದೆ ಮೇಡಮ್. ಎಲ್ಲಿಂದ? ಹೊಸಕೆರೆಹಳ್ಳಿಯಿಂದ ಬನಶಂಕರಿ ಥರ್ಡ್ ಸ್ಟೇಜಿಂದ. ಸರ್ ಎಷ್ಟು ದೂರ ಆಗುತ್ತೆ? ದೂರ ಹೋಗ್ಲಿ ಈ ಟ್ರಾಫಿಕ್ಕಲ್ಲಿ? ಹೌದು ಮೇಡಮ್, 3 ಇಯರ್ಸ್ ಟ್ರಾವೆಲ್ ಮಾಡಿದ್ದೀನಿ ಮೇಡಮ್. ಓ ಮೈ ಗಾಡ್. ಅದಕ್ಕೋಸ್ಕರನೇ ಮತ್ತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಬ್ರದರ್ ಎಲ್ಲನೂ ಯೋಚನೆ ಮಾಡಿ ಇಲ್ಲಿ ಅವರು ಮನೆ ಕಟ್ಟಿಸಿದ್ರು. ಸರಿ, ನಾವು ಅಲ್ಲಿಗೆ ಬಾಡಿಗೆಗೆ ಬರ್ತೀವಿ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತೀವಿ. ಓಕೆ, ಅಂದರೆ ನೀವು ಇಲ್ಲ ಅದೇ ಎಲ್ಲ ಆರಾಮಾಗಿ ಬರುತ್ತಾ ಸರ್? ಯಾಕೆಂದ್ರೆ ಸ್ಥಿತಿವಂತರ ಮೇಡಮ್? ಇಲ್ಲ ಮೇಡಮ್, ನಾವೆಲ್ಲ ಮಿಡ್ಲ್ ಕ್ಲಾಸು. ಅದಕ್ಕೋಸ್ಕರನೇ ನಮಗೆ ಸ್ವಲ್ಪ ಇದು ಆ್ಯಕ್ಚುಲಿ ರಿಚ್ಗೆ ಮೇಡಮ್. ಗಾಲ್ಫ್ ಬಿಟ್ಟರೆ ನೆಕ್ಸ್ಟ್ ರಿಚ್ಗೆ ಬಂದ್ಬಿಟ್ಟು ಟೆನ್ನಿಸ್ಸೇ ಮೇಡಮ್. ನಮಗೂ ಗೊತ್ತಿಲ್ಲ ಇದಿಷ್ಟು, ಇದ್ರೊಳಗಡೆ ಆಳ ಇಳ್ದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ರಿಚ್ ಗೇಮ್ ಅಂತ.